event for BBA and BCom students. For this event, I welcome all of you to the session. And for this session or for this event, the judges are coming from the different disciplines. Dharnendra Prabhu sir, librarian of the college. Mahesh Kumar sir, physical director of the college. Dr. Prakash Yel sir, associate professor of political science, Department of Political Science. On behalf of everyone, I welcome you sir to the session. And I'll also welcome head of the Commerce Department, Manjappa sir, and today's principal of the college. Welcome you sir. I also welcome Dr. Uma TG ma'am, HOD of Management. Welcome you ma'am. On behalf of everyone, I also welcome the faculty members of the department and more important, the student fraternity to this event. I hope you made a grand success of the event. And before starting the session, I'd like to give you some instructions for you. Very first instructions ಕೊಡೋದಾದ್ರೆ ಬೆಲ್ ಈಗ ಸರ್ ಆಗ್ಲೇ ಹೇಳಿದ್ರು 4+1 minute ಇರುತ್ತೆ. 4 minutes ನಿಮಗೆ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೇನೆ ವೆರಿ ಫಸ್ಟ್ ಒಂದು ಬೆಲ್ ಆಗುತ್ತೆ. ಒಂದೇ ಒಂದು ಬೆಲ್ ನಿಮ್ಮ ಪ್ರೆಸೆಂಟೇಷನ್ ಸ್ಟಾರ್ಟ್ ಆಗಲಿಕ್ಕೆ. 4 ನಿಮಿಷ ಆದ ತಕ್ಷಣವೇ ಒಂದು ಕಾಷನ್ ಬೆಲ್ ಆಗುತ್ತೆ. ಲಾಸ್ಟ್ಗೆ ನಿಮಗೆ ಉಳ್ಕೊಳ್ಳೋದು ಒಂದೇ 1 ನಿಮಿಷ. 5 ನಿಮಿಷ ಕಂಪ್ಲೀಟ್ ಆದ ಮೇಲೆ 2 ಸರಿ ಬೆಲ್ಲು ರಿಂಗ್ ಆಗುತ್ತೆ. ಇಲ್ಲಿಗೆ ಇಮಿಡಿಯೇಟ್ ಆಗಿ ನಿಮ್ಮ ಪ್ರೆಸೆಂಟೇಷನ್ ಮುಗಿಸ್ಬೇಕು. ಯಾಕಂದರೆ ಪ್ರೆಸೆಂಟೇಷನ್ ಸ್ಟಾರ್ಟ್ ಆಗಲಿಕ್ಕೂ ಮೊದಲೇ ನಾನು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ. 5 minutes ಇಸ್ ಅ ಮ್ಯಾಕ್ಸಿಮಮ್. ಹೌದಾ? ವಿದಿನ್ ದ್ಯಾಟ್ ಟೈಮ್ ಶೆಡ್ಯೂಲ್ ಆಗಿರುವ ಹಾಗೆಯೇ ನೀವು ನಿಮ್ಮ ಪ್ರೆಸೆಂಟೇಷನನ್ನು ಕಂಪ್ಲೀಟ್ ಮಾಡಿ ಯು ಹ್ಯಾವ್ ಟು ಥ್ಯಾಂಕ್ ದ ಆಡಿಯನ್ಸ್. ಇದು ವೆರಿ ಫಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ. ಹಾಗೆ ಜಡ್ಜಸ್ಸು ಕೊಟ್ಟಿರುವ ಹಾಗೆ ಟೀಮ್ ನೇಮ್ಸ್ಗಳನ್ನು ಕೊಟ್ಟಿದ್ದೀನಿ. ಅದು ಆರ್ಡರಲ್ಲೇ ಕರೀತಾರೋ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಟೀಮನ್ನು ಸೆಲೆಕ್ಟ್ ಮಾಡ್ತಾರೋ ದ ಡಿಸಿಷನ್ ಲೆಫ್ಟ್ ಟು ದ ಜಡ್ಜಸ್. ಆಯಿತಾ? ಇಲ್ಲಿ ನಾನೇ ಫಸ್ಟು ನಾನೇ ಲಾಸ್ಟು ಅಂತ ಇಲ್ಲ ಸರ್. ಈಗ ನಿಮಗೆ ಗೊತ್ತಿರುವ ಹಾಗೆ ಟೀಮ್ ನೇಮ್ಸ್ಗಳನ್ನು ನೀವೇ ಕೊಟ್ಕೊಂಡಿದ್ದೀರಾ. ಅದೇ ಟೀಮ್ ನೇಮ್ಸ್ಗಳನ್ನು ಯಾರಾದರೂ ಒಬ್ಬ ಜಡ್ಜಸ್ ಇಲ್ಲ 3 ಜನ ಡಿಸೈಡ್ ಮಾಡಿಕೊಂಡು ಯಾವ ಟೀಮನ್ನು ಕರೀತಾರೋ ಇನ್ಸ್ಟೆಂಟ್ ಆಗಿ ಬಂದು ನಿಮ್ಮ ಪ್ರೆಸೆಂಟೇಷನನ್ನು ಸ್ಟಾರ್ಟ್ ಮಾಡ್ತೀರಾ. ಪ್ರಿಪರೇಷನ್ ಬೇಕು ಅಂದರೆ 1 minute ಆರ್ ಸೆಕೆಂಡ್ಸಲ್ಲಿ ಪ್ರಿಪರೇಷನ್ಸನ್ನು ಮುಗಿಸ್ಕೊಳ್ಳಿ. ಇಮಿಡಿಯೇಟ್ ಆಗಿ ನೀವು ಎಲ್ಲಿಂದ ಶುರು ಮಾಡ್ತೀರಾ ಅಲ್ಲಿಂದ 5 minutes ಕಂಟಿನ್ಯೂ ಆಗುತ್ತೆ. ಆಯಿತಾ? ಇದು ಒಂದು ಇನ್ಸ್ಟ್ರಕ್ಷನ್ಸ್ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನೊಂದು, ವಿಡಿಯೋಗಳನ್ನು ಆದಷ್ಟು ಗ್ರೂಪಿನ ಪ್ರೆಸೆಂಟೇಷನ್ ಮಾಡುವಾಗ ವಿಡಿಯೋ ಅಷ್ಟು ಕ್ಯಾಪ್ಚರ್ ಆಗುತ್ತೆ. ಬಟ್ ಫೋಟೋಸ್ಗಳು ಮಧ್ಯದಲ್ಲಿ ಕ್ಲಿಕ್ ಮಾಡುವಾಗ ಅವರ ಪ್ರೆಸೆಂಟೇಷನಿಗೆ ಯಾರೂ ಡಿಸ್ಟರ್ಬ್ ಮಾಡಿಕೊಡು. ದೂರದಲ್ಲಿ ನಿಂತು ಒಂದು ಟೀಮ್ ಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ನಿಮ್ಮ ಟೀಮ್ ಮೆಂಬರ್ಸು ಪಕ್ಕದ ಟೀಮ್ ಮೆಂಬರ್ಸಿಗೋ ಇಲ್ಲ ಯಾರು ನಿಮ್ಮ ಹಿಂದೆ ಕೂತಿದ್ದಾರೋ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಿ. ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳಿ, ವೀಡಿಯೋಸ್ಗಳನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿ. ಆಯಿತಾ? ನೆಕ್ಸ್ಟ್, ಈಗಾಗಲೇ ನೀವು ಇಮೇಜಸ್ ಕೊಟ್ಟಿದ್ದೀರಾ, ವೀಡಿಯೋಸ್ಗಳನ್ನು ಕೊಟ್ಟಿದ್ದೀರಾ, ನಿಮ್ಮ ಲೋಗೋಸ್ಗಳನ್ನು ಈಗ ಕಾಪಿ ಮಾಡ್ಕೊಂಡು ಕೊಟ್ಟಿದ್ದೀರಾ. ನೀವು ಹೇಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರೋ ಲೋಗೋ ಹಾಕಿ ಅಂದರೆ ನಿಮ್ಮ ಟೀಮಿನ ಲೋಗೋ ಮಾತ್ರ ಅಲ್ಲಿ ಬರುತ್ತೆ. ನಾವೇ ನಮ್ಮ ಸೆಲ್ಫ್ ಆಗಿ ಅಲ್ಲಿ ವೀಡಿಯೋಸ್ಗಳನ್ನು ಪ್ಲೇ ಮಾಡೋದಿಲ್ಲ. ನೀವು ಹೇಳಿದ್ರೆ ಮಾತ್ರ ಅಲ್ಲಿ ವೀಡಿಯೋಸು ಪ್ಲೇ ಆಗುತ್ತೆ. ಇದೊಂದು ಇನ್ಸ್ಟ್ರಕ್ಷನ್ಸನ್ನು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಒಟ್ಟು 100 ಪಾಯಿಂಟ್ಸಿನ ಈ ಮ್ಯಾಡ್ ಇವೆಂಟ್ ಹೇಗಿರುತ್ತೆ ಅಂದರೆ ಒಟ್ಟು 8 ಗೇಜಿಂಗ್ ಪಾಯಿಂಟ್ಸ್ಗಳನ್ನು ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಫಸ್ಟ್ ನಿಮಗೆ ಕಂಟೆಂಟ್ ಅಂತ ಇರುತ್ತೆ, ಅದಕ್ಕೆ 20 ಪಾಯಿಂಟ್ಸ್ ಇದೆ. ದೆನ್ ರೆಲೆವೆನ್ಸ್ ಟು ದ ಟಾಪಿಕ್, ನಿಮಗೆ ಕೊಟ್ಟಿರುವಂಥ ಪ್ರಾಡಕ್ಟಿಗೆ ಟಾಪಿಕ್ಕಿಗೆ ಎಷ್ಟು ಅಡ್ಹರೆನ್ಸ್ ಆಗಿದೆ ನೀವು ಮಾಡ್ತಾ ಇರುವಂಥ ಪ್ರೆಸೆಂಟೇಷನ್. ಸೆಕೆಂಡ್, ಅದಕ್ಕೆ 10 ಪಾಯಿಂಟ್ ಇದೆ. ಥರ್ಡ್ ಗೇಜಿಂಗ್ ಪಾಯಿಂಟ್ ಈಸ್ ಯೋರ್ ಆನ್ ಸ್ಟೇಜ್ ಪ್ರೆಸೆಂಟೇಷನ್. ಪ್ರೆಸೆಂಟೇಷನನ್ನು ನೋಡಿಕೊಂಡು ಅಗೈನ್ ದ ಎಂಟೈರ್ ಡಿಸಿಷನ್ ಆರ್ ದ ಹೋಲ್ ಡಿಸಿಷನ್ ಈಸ್ ಲೆಫ್ಟ್ ಟು ಜಡ್ಜಸ್. ಅದಕ್ಕೆ 10 ಪಾಯಿಂಟ್ಸ್ ಇದೆ. ನೆಕ್ಸ್ಟ್, ನಿಮ್ಮ ಗ್ರೂಪಿನಲ್ಲಿರುವಂಥ ಕೋಆರ್ಡಿನೇಷನಿಗೆ 10 ಪಾಯಿಂಟ್ಸ್, ಒರಿಜಿನಾಲಿಟಿ ಆಫ್ ಐಡಿಯಾಗೆ 10 ಪಾಯಿಂಟ್ಸ್, ಕ್ಲಾರಿಟಿ ಆಫ್ ಐಡಿಯಾಗೆ 10 ಪಾಯಿಂಟ್ಸ್, ಟೈಮ್ ಮ್ಯಾನೇಜ್ಮೆಂಟಿಗೆ 10 ಪಾಯಿಂಟ್ಸ್, ಓವರ್ ಆಲ್ ಅಪೀಲ್ ಆಫ್ ದಿ ಅಡ್ವರ್ಟೈಸ್ಮೆಂಟ್ ಅಂತ ಅಂದರೆ 20 ಪಾಯಿಂಟ್ಸ್ ಇದೆ. ಇಷ್ಟು ಗೇಜಿಂಗ್ ಪಾಯಿಂಟಿನಲ್ಲಿ ಟೋಟಲ್ ಆಗಿ ನಿಮಗೆ ಸಿಕ್ಕುವ ಪಾಯಿಂಟ್ಸ್ ಔಟ್ ಆಫ್ 100. ಆಯಿತಾ? ಇದಿಷ್ಟು ಮೈಂಡಲ್ಲಿ ಇಟ್ಕೊಂಡು ಈಗ ಪ್ರೆಸೆಂಟೇಷನಿಗೆ ನಿಮಗೆ ಯಾವ ಟೀಮನ್ನು ಕರೀತಾರೋ ಆ ಟೀಮು ಬಂದು ಸರಿಯಾಗಿ ಪ್ರೆಸೆಂಟೇಷನ್ ಮಾಡಿ ನಿಮ್ಮ ಆಡಿಯನ್ಸನ್ನು ಅಟ್ರ್ಯಾಕ್ಟ್ ಮಾಡಿಕೊಂಡು ಹೋಗ್ಬೋದು. ಸಾಕಲ್ಲ ಮೇಡಮ್ ಇನ್ಸ್ಟ್ರಕ್ಷನ್ಸು?
Shall we start? All the very best on behalf of everyone. I wishing you all. Sir. ಮಾತಾಡಿ ಅಂದಿಟ್ಟು ಕೇಳುತ್ತೆ ಸರ್ ಹೇಳ್ಬಿಡಿ ಇನ್ಸ್ಟ್ರಕ್ಷನ್ಸ್ ಹೇಳಿ ಸರ್ ಇನ್ಸ್ಟ್ರಕ್ಷನ್ಸ್ ಹೇಳಿದ್ದೀನಿ ನೀವೇನಾದರೂ ಕೊಡ್ತೀರಾ ಸರ್ ಗೈಡ್ಲೈನ್ಸ್ ಏನಾದರೂ ಇಲ್ಲ ಲಾಸ್ಟಿಗೆ ಮಾತಾಡ್ತೀರಾ ಸರ್ ಹೇಳ್ತಾರಾ ಸರ್ ಲಾಸ್ಟಿಗೆ ಅಲ್ಲ ಫಸ್ಟ್ ಮಾತಾಡಿ ಏನೋ ಇನ್ಸ್ಟ್ರಕ್ಷನ್ಸ್ ಸರ್ ನೀವೇನಾದರೂ ಇಲ್ಲಿ ಬಿಡಿ ಡಿಸ್ಟರ್ಬೆನ್ಸ್ ಮಾಡಬೇಡಿ. ಎಲ್ಲರಿಗೂ ನಮಸ್ಕಾರ. ಮ್ಯಾಡ್ ಆರ್ಡ್ ಅನ್ನೋ ಒಂದು ಟ್ಯಾಲೆಂಟ್ ಅನ್ನ ಶೋ ಪ್ರೋಗ್ರಾಮ್ ಇದು. ಇಲ್ಲಿ ನಿಮ್ಮ ಟ್ಯಾಲೆಂಟ್ ನ ವಿತಿನ್ ದ ಟೈಮ್ ಒಳಗಡೆ ಪ್ರೆಸೆಂಟ್ ಮಾಡ್ರಿ. ಉಳಿದು ನಂತರ ಸೇರ್ಕೊಡ್ತಾ ಹೋಗ್ತೀವಿ. ಟೈಮ್ ಮಾತ್ರ ಮಾಡಿ. ಓಕೆ, ಶುರು ಮಾಡೋಣ. ಎಲ್ಲರೂ ರೆಡಿ ಇದ್ದೀರಾ? ಎಸ್ ಮ್ಯಾಮ್. ಓಕೆ. ಯಾವ ಟೀಮ್ ಏನಾದ್ರು ಕರಿಬೋದಾ? ಹೌದು ಬಂದಿದ್ದಾರೆ ರೆಡಿ ಯಾವ ಟೀಮ್ ಏನಾದ್ರು ಕರಿಬೋದಾ? ಬನ್ನಿ ಶೋ ಯುವರ್ ಟ್ಯಾಲೆಂಟ್. ರಿಪೀಟ್ ಮಾಡಿ ಸರ್. ಟೀಮ್ ಡೆತ್ ನಾಟ್. ರಿಟರ್ನ್ ಮಾಡಿ ಸರ್. ಚೇರ್ ಹಾಕೊಳ್ಳಿ ಸರ್. ಶಂಕರ್ ಸರ್ ಚೇರ್ ಹಾಕೊಳ್ಳಿ. ನಿಮ್ಮಲ್ಲಿ ಮೇನ್ ಯಾರಿದ್ದಾರೆ ನೀವು ವೇರ್ ಮಾಡ್ಕೊಳ್ಳಮ್ಮ. ಮೇನ್ ಯಾರಿದ್ದಾರೆ ಇದು ಹಾಕೊಳ್ಳಿ. ಇನ್ನೊಬ್ರು ಯಾರು ಮಾತಾಡ್ತಾರೆ? ಏನು ಮತ್ತೆ ಪ್ರೆಸೆಂಟೇಷನ್ ಏನು ಹೇಳಲ್ಲ. ಜೋಡ್ಸಿ ಲುಚ್ಚರು ಬೇಗ ಟೈಮ್ ಇಲ್ಲ ಇಲ್ಲೇ ಜೋಡ್ಸು. ಇಲ್ಲೇ ಜೋಡಿಸ್ರೆ ಕಾಣಿಸಲ್ಲ. ಇಲ್ಲ ಈಗ 50 ವರ್ಷ. ಹಾಂ ಸರ್ ರೆಡಿ ಸರ್. ಹಾಂ ಸರ್ ರೆಡಿ ಸರ್. ಹಾಂ ಇಲ್ಲಿ ನೋಡು ಕರೆಕ್ಟಾಗಿ ನಾವಿಬ್ರು ಎಷ್ಟು ವರ್ಷ ಆಯ್ತಲ್ಲ ಮದುವೆ ಆಗಿ. ಎಷ್ಟು ಕ್ಯೂಟ್ ಆಗಿದ್ದೀವಿ. ಇವರು ಇದ್ದಾರೆ ನೋಡಿ, ಸೊಸೆಗಳು ಅದರಲ್ಲೂ ಗಂಡ್ಪಿಂಡಗಳು ಹೆಂಗಿದೀವಿ ನೋಡಿ. ನಮ್ಮ ಸಂಸಾರ ಎಷ್ಟು ಚೆನ್ನಾಗಿದೆ. ಓ ಏನು ಸೊಸೆ ಮುದ್ದುಗಳ ಹ್ಯಾಪಿ ಆನಿವರ್ಸರಿ ಮಾವ. ನಮ್ಮ ಆನಿವರ್ಸರಿ ಅನ್ನೋದೇ ಮಾಡ್ತಾ ಇದೀವಲ್ವಾ ನಾವು. ಓ ಥ್ಯಾಂಕ್ ಯು ಆನಿವರ್ಸರಿ ಇದೆಯಲ್ಲ. ಓ ಥ್ಯಾಂಕ್ ಯು ಅತ್ತೆ ಅಡಿಗೆಗೆ ಏನ್ ಮಾಡೋದ? ಏನ್ ಮಾಡ್ತೀವಿ? ಚಿತ್ರಾನ್ನ ಪುಳಿಯೋಗರೆ. ಅದೇ ಬಿರಿಯಾನಿ ಮಾಡ್ಕೊಂಡ್ ಬರೋದಾ? ಹಾ ಚಿಕನ್ ಬಿರಿಯಾನಿ ಮಾಡ್ಕೊಂಡ್. ಚಿಕನ್ ಬಿರಿಯಾನಿ ಹಾ ಮಾಡ್ಕೊಂಡ್ ಬಂದ್ಬಿಡಿ. ಸುಮ್ಮನೆ ಇರೋ. ಬೇಡ ಮಟನ್ ಬಿರಿಯಾನಿ ಬೇಡ, ಸುಮ್ಮನೆ ಇರೋ. ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಬೇಡ, ಚಿಕನ್ ಬಿರಿಯಾನಿ ಚೆನ್ನಾಗಿರೋ, ಸುಮ್ಮನೆ ಇರೋ. ಇಷ್ಟು ವರ್ಷ ಎಷ್ಟು ಚೆನ್ನಾಗಿದೀವಿ ನೋಡಿ ಇಲ್ಲಿ ನಮ್ಮ ಸಂಸಾರ. ಒಂದು ಇದು ಇಲ್ಲ ಏನು. ಬರೀ ಅನ್ನ ರೆಡಿ ಆಯ್ತು. ಓ ಅಲ್ಲೇ ರೆಡಿ ಆಯ್ತಂತೆ, ಬನ್ನಿ ಊಟ ಮಾಡಿ. ಅತ್ತೆ ಊಟ ಕುತ್ಕೊಳ್ಳಿ ಬೇಗ. ಮಾವ ನೀವು ಕುತ್ಕೊಳ್ಳಿ. ಹಾ ಕೂತ್ಕೊಂಡೆ. ಅಣ್ಣ ನೀವು ನಾನು ತಗೊಂಡು ಫಸ್ಟ್ ನಾನು ಸರಿ ಬಿಡು. ವಾವ್ ಇಷ್ಟು ಚೆನ್ನಾಗಿ ಏನಿಲ್ಲ, ಇಷ್ಟು ಚೆನ್ನಾಗೆಲ್ಲ ಇದು ಮಾಡ್ತಾ ಇದಾರಲ್ಲ. ಏನೋ ಒಂದು ಪ್ಲಾನ್ ಮಾಡಿರ್ತಾರೆ. ಏನು ಪ್ಲಾನ್ ಮಾಡಿರ್ಬೋದು? ನಾನು ತಿಂದಿರಕ್ಕೆ ನಾನು ತಿನ್ನತ್ತೆ ಮತ್ತೆ ಪ್ಲೀಸ್. ನಾನು ಬಂದಿರೋದು ಇಲ್ಲ ಮಾಡ್ರಮ್ಮ. ಸರಿ ಸರಿ ಆಯ್ತು. ನಾನು ಊಟ ತಗೊಳ್ಳಿ ಮಗ, ತಗೊಳ್ಳೈತೆ ದುಡ್ಡ. ಏನಿದ್ ಸ್ಮೆಲ್ಲು ಇಷ್ಟು ಚೆನ್ನಾಗಿ ಬರ್ತಿದೆ. ಎಲ್ಲಿಂದ ತಗೊಂಡ್ರಮ್ಮ ಕುಕ್ಕರ್? ಆಂಧ್ರ ಪ್ರದೇಶದಿಂದ 4,500 ಪ್ರದೇಶದಿಂದ 4,500ನ ನಿಂದೆ ಕಾಸು ದುಡ್ಡ. ಆಯ್ತಾಯ್ತು, ಬೇಗ ಬೇಗ ಊಟ ಮಾಡಿ, ಟೈಮ್ ಆಗೋಗುತ್ತೆ. ತಿನ್ನಿ ಮವ, ಇನ್ನೊಂದು ಚರ್ತೀನಿ ಕುಕ್ಕರ್. ಆಗ್ತಾಯಿಲ್ಲ, ನೀರು ಕೊಡಿ.
ನೀನ್ ಸ್ವತಃ ಮಾಡಿದ್ ಬಿರಿಯಾನಿ ತಿಂದೆ ಸತ್ತೋಗ್ಬಿಟ್ಟದು. ಬಂದ ಮಾವ ಪದು ಪದು ಎದ್ರುಕೋಬೇಡ ನಾನು ಕರಿಯ ಎದ್ರುಕೋಬೇಡ. ನಾನು ಏನಪ್ಪ ಬಂದಿದ್ದು ಇನ್ನ ಇಲ್ಲಿ ನೋಡು. ಸ್ವರ್ಗಕ್ಕೆ ಹೋಗಿಲ್ವೇನೋ ನೀನು? ಇಲ್ಲ ನನಗೆ ನಿಮ್ಮ ಸ್ವರ್ಗಕ್ಕೆ ಅಮ್ಮಂಗೆ ಹೋಗಕ್ಕೆ ರುಚಿ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ಇನ್ನೊಂದ್ ಸೊಸೆ ಮದ್ವೆ ಮುದ್ದು ಅದು ಮಾಡಿರೋ ಮಾಡೋಣ. ಅಡ್ಗೆನ ಅರ್ಧದಲ್ಲೇ ನಾನು ತಿಂದಿ ಅರ್ಧ ಬಿಟ್ಟಿರೋದ್ರಿಂದ ನಿಮ್ಮ ಅಮ್ಮ ನೀನೇ ನಾನು ಸ್ವರ್ಗಕ್ಕೆ ಹೋಗಕ್ ಆಗ್ತಿಲ್ಲ. ಅವ್ರು ಮಾಡಿದಾಗ ತುಂಬಾ ಚೆನ್ನಾಗಿತ್ತು. ಇನ್ನೊಂದ್ ಎಷ್ಟು ಚೆನ್ನಾಗಿತ್ತು ಮದ್ವೆ ಗೊತ್ತಾ? ನೀನು ಒಂದ್ಸತಿ ತಿನ್ಬೇಕಿತ್ತು. ಏನ್ ಮಾಡ್ಬೇಕು? ನಾನು ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಇನ್ನೊಂದ್ಸತಿ ನಾನು ಅತ್ತೆ ಸೊಸೆ ಒಬ್ರೇ ಮುದ್ದು ಮಾಡಿರೋ ಅಡ್ಗೆ ನಾನು ಇನ್ನೊಂದ್ಸತಿ ಬಹಳ ಕಷ್ಟ ತಿನ್ಬೇಕು. ಆಗುತ್ತೆ. ಹೇಗಾದ್ರೂ ನೀನ್ ಮಾಡ್ಸ್ಕೊಂಡ್ ಕೊಟ್ರೆ ಮತ್ತೆ ನಾನು ಇನ್ನೂ ಕಾಟ ಕೊಡಲ್ಲ. ಬೇಗ ಮಾಡ್ಸು. ಸೊಸೆ ಮುದ್ದುಗಳ ಈ ಪೀಡೆ ಬೇರೆ ಕಡೆ ಇಬ್ರು ಹೋಗೋಣ ಅತ್ತೆ ಹೇಳತ್ತೆ ಸ್ಟೋರಿ ಹೇಳ್ತಾವ್ ಕುಕ್ಕ ಹೇಳುತ್ತೆ ಇವತ್ತು ನಿಮ್ಮ ಮಾವ ನನ್ ಕರ್ಕೊಂಡ್ ಬಂದಿ ನನ್ ಸೊಸೆ ಮಾಡಿದ ಬಿರಿಯಾನಿನೇ ನಾನ್ ತಿನ್ ಸತ್ತೋಗಿದ್ದು. ಇನ್ನೊಂದ್ಸರಿ ಬಿರಿಯಾನಿ ಮಾಡಿಸ್ಕೊಟ್ರೆ ಮಾತ್ರ ನಾನ್ ಸ್ವರ್ಗಕ್ಕೆ ಹೋಗೋದು ಅಂತ ಹೇಳೋನೆ. ನಿನಗೆ ಯಾವಾಗ ಬೇಸಾಗ್ಲಿರುತ್ತೆ? ನೀನ್ ಯಾವಾಗ ಹೋಗ್ತಿಯತ್ತೆ? ಏನಂದೆ? ಏನೂ ಇಲ್ಲ ಅತ್ತೆ. ಹೋಗ್ ಬೇಗ ಬಿರಿಯಾನಿ ಮಾಡ್ಕೊ ಬನ್ನಿ. ಹೊಸು ನಿನ್ ಕಾರ್ಯ ರೆಡಿ ಮಾಡ್ಕೊಳಪ್ಪ. ಕಾರ್ಯ ಮತ್ತೆ ಬಿರಿಯಾನಿನ ಬಾರು ಅಪ್ಪ. ಅಯ್ಯೋ ಅಡ್ಗೆ ಯಾರಲ್ಲ ಅದಲ್ಲ ಅಲ್ಲೇ ಇಲ್ಲ ಇದೆ. ಬೇಗ ರೆಡಿ ಮಾಡ್ಕೊಂಡು ತಗೊಬನ್ನಿ. ಇಲ್ಲಿ ಕುಕ್ಕರಿದೆ ಅಲ್ಲೇ ಐತೆ. ಸೊಸೆ ಮುದ್ದುಗಳ ಅಡ್ಗೆ ರೆಡಿ ಆಯ್ತಾ? ಅತ್ತೆ ಪೂಜೆಗೆ ಲೇಟ್ ಆಯ್ತು, ಬೇಗ ಮಾಡ್ರಮ್ಮ. ತಗೊಳ್ಳಿ ಅದ ಹಂಗಲ್ಲ ಈಗ ಒಂದ ನೀನ್ ಸೊಸೆ ಮಾಡಿದ್ ಬಿರಿಯಾನಿ ತಿಂದಿ ಸ್ವರ್ಗಕ್ಕೆ ಹೋಗ್ಬಿಡಪ್ಪ, ಮತ್ತೆ ಯಾರಿಗೂ ಕಾಟ ಕೊಡ್ಬೇಡ. ನೀನ್ ಯಾವಾಗ ಹೋಗ್ತಿಯತ್ತೆ? ಏನಂದೆ? ಏನೂ ಇಲ್ಲ ಅತ್ತೆ. ಸಾಕ್ ಬಿಡತ್ತೆ, ಎಷ್ಟು ಪೂಜೆ ಮಾಡ್ತೀಯ? ಇಕೋ ಊಟ ಮಾಡ್ಕೊಂಡು ಬೇಗ ಬಂದ್ಬಿಡಿ. ನಾನು ಇಲ್ಲೇ ಇರ್ತೀನಮ್ಮ. ಹಾ ಅತ್ತೆ ಮುಗ್ಸು ನೀನ್ ತಿನ್ಬೇಡ. ನಾನು ಯಾಕಂದ್ರೆ ನಾನು ಸ್ವರ್ಗಕ್ಕೆ ಹೋಗ್ಬೇಕು. ನೀನ್ ಸ್ವರ್ಗದಿಂದ ಆಮೇಲಿಂದ ನೀನ್ ಬಂದ್ಬಿಟ್ರೆ ನನಗೂ ಅಲ್ಲೇ ಕಾಟ ಕೊಡ್ತೀನಿ. ಬೇಗ ನಾನು ಊಟ ಮಾಡಬೇಕು. ತುಂಬಾ ಚೆನ್ನಾಗಿತ್ತು ನಾನು ಸೊಸೆ ಮಾಡಿದ್ದ ಅಡುಗೆ. ನಾನು ಇನ್ನು ಹೋಗ್ತಾ ಇದ್ದೀನಿ. ಸಖತ್ತಾಗ ಆಯ್ತು. ಬಾಯ್. ಇದಾಗೆ ಇಬ್ರು ಬರ್ರಿ ಇಲ್ಲಿ ಬೇಗ. ಅತ್ತೆ ಏನಾಯ್ತಂತೆ? ಅತ್ತೆ ಪ್ಲೀಸ್ ಅತ್ತೆ, ಅರ್ಧ ಚಿನ್ನ ನನಗೆ, ಅರ್ಧ ಆಸ್ತಿ ನನಗೆ. ಇಲ್ಲ ಕಡೆ ನನಗೆ ಅತ್ತೆ. ನಾವ್ ನೀವು ಸತ್ತಿದ್ದೀರಾ ಅಂತಲ್ಲ ಅತ್ತೆ, ರೀಲ್ಸ್ ಮಾಡ್ತಾ ಇದ್ದೋ. ಸರಿ ಅತ್ತೆ, ಈಗ ಹೇಳು ಕುಕ್ಕರ್ದು ನಿಂತ್ಕೊಂಡೆಲ್ಲ ನೋಡ್ತಾರೆ. ಚೆನ್ನಾಗಿ ಬಂದಿದೆ. ರುಚಿಯಾದ ಅಡಿಗೆಯನ್ನು ಸವಿಯಲು ಬಳಸಿ ಕಾಮರ್ಸ್ ಕುಕ್ಕರ್. ಡೈಲಾಗ್ ಹೇಳು. ಧನ್ಯವಾದ.